ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ರಾಜ್ಯ ಮಾತ್ರವಲ್ಲ ದೇಶದಲ್ಲೇ ಭಾರೀ ಸದ್ದು ಮಾಡಿದೆ. ಪೆನ್ಡ್ರೈವ್ನಲ್ಲಿನ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಅವರನ್ನ ಬಂಧಿಸಲು ವಿಶೇಷ ತನಿಖಾ ದಳ ಪ್ರಯತ್ನಿಸುತ್ತಿದ್ದು, ಮತ್ತೊಂದೆಡೆ ರೇವಣ್ಣ ಕುಟುಂಬ ಹೊಳೆನರಸೀಪುರದ ಮನೆಯಿಂದ ದೂರ ಉಳಿದಿದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಎಚ್ಡಿ ರೇವಣ್ಣ ಕುಟುಂಬದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಮಹಿಳೆ ಅಪಹರಣ ಪ್ರಕರಣದಲ್ಲಿ ಎಚ್ಡಿ ರೇವಣ್ಣ ಅವರನ್ನ ಕೂಡ ವಿಶೇಷ ತನಿಖಾ ದಳ ಬಂಧಿಸಿ ವಿಚಾರಣೆ ನಡೆಸಿತ್ತು. ಬಳಿಕ ಎಚ್ಡಿ ರೇವಣ್ಣ ಜಾಮೀನು ಪಡೆದು ಬಿಡುಗಡೆಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ಪರಿಣಾಮ ಹೊಳೆನರಸೀಪುರದ ಸ್ವಂತ ಮನೆ ಈಗ ಬಿಕೋ ಎನ್ನುತ್ತಿದೆ. ಕಳೆದ 24 ದಿನಗಳಿಂದ ಕುಟುಂಬ ಹೊಳೆನರಸೀಪುರದ ಮನೆಯಿಂದ ರೇವಣ್ಣ ಕುಟುಂಬ ದೂರ ಉಳಿದಿದೆ. ಎಚ್ಡಿ ರೇವಣ್ಣ ಅವರು ಈ ಮನೆಯಿಂದ ಹೊರಗಡೆ ಇರುತ್ತಿದ್ದು ಬಹಳ ಕಡಿಮೆ. ಕೆಲಸದ ಮೇಲೆ ಎಲ್ಲಿಗೆ ಹೋದರೂ ಎಷ್ಟೇ ಹೊತ್ತಾದರೂ ಹೊಳೆನರಸೀಪುರದ ಮನೆಗೆ ಬರುತ್ತಿದ್ರು. ಆದರೆ ಈಗ ಅದೇ ಮನೆಯಿಂದ ದೂರ ಉಳಿದಿದ್ದಾರೆ. ಜೈಲುವಾಸ ನಂತರ ಹೊಳೆನರಸೀಪುರಕ್ಕೆ ಬಂದ ರೇವಣ್ಣ ಹರದನಹಳ್ಳಿ ದೇವೇಗೌಡರ ಮನೆಯಲ್ಲಿ ಉಳಿದುಕೊಂಡಿದ್ದರು. ತವರು ಮನೆ ಸಾಲಿಗ್ರಾಮಕ್ಕೆ ಹೋಗಿರೋ ಭವಾನಿ ರೇವಣ್ಣ ಕೂಡ ಮನೆಗೆ ವಾಪಸ್ ಬಂದಿಲ್ಲ. ತಮ್ಮ ನೆಚ್ಚಿನ ಮನೆಯಿಂದ ರೇವಣ್ಣ ಭವಾನಿ ರೇವಣ್ಣ ದೂರ ಉಳಿದಿದ್ದಾರೆ.